ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಮಹಾಭಾರತದ ಪಾತ್ರ ಪರಿಚಯದ ಸರಣಿಕೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತೇನೆ. ಹಿಂದಿನ ವಿಡಿಯೋದಲ್ಲಿ ನಾವು ಅನೇಕ ಮಹಾಪುರುಷರ ಘಟನೆಗಳನ್ನು, ಜೀವನ ಚರಿತ್ರೆಯನ್ನು ತಿಳ್ಕೊಳ್ತಾ ಬಂದಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಮಹಾಭಾರತದ ಮತ್ತೋರ್ವ ಪ್ರಮುಖ ವ್ಯಕ್ತಿಯಾದಂತಹ ವಿದುರನ ಬಗ್ಗೆ ತಿಳ್ಕೊಳ್ಳೋಣ. ವಿದುರನ ಜನ್ಮ ಹೇಗಾಯಿತು ಅನ್ನೋದ್ರ ಬಗ್ಗೆ ಈ ಕಳೆದ ಹಿಂದಿನ ವಿಡಿಯೋದಲ್ಲಿ ನಾನು ಭೀಷ್ಮರ ಕಥೆಯನ್ನು, ಜೀವನ ಚರಿತ್ರೆಯನ್ನು ಹೇಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಭೀಷ್ಮರು ಪ್ರತಿಜ್ಞೆಯನ್ನು ಮಾಡಿ ಹೇಗೆ ತನ್ನ ತಂದೆ ಶಂತನುವಿಗೆ ಸತ್ಯವತಿಯ ಜೊತೆ ಮದುವೆಯನ್ನು ಮಾಡಿಸ್ತಾರೆ, ಮುಂದುವರೆದು ಸತ್ಯವತಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅನ್ನುವಂತಹ ಮಕ್ಕಳಾಗ್ತಾರೆ. ತದನಂತರ ಚಿತ್ರಾಂಗದ ಮರಣವನ್ನು ಹೊಂದುವಂತಹದ್ದು, ಮುಂದೆ ವಿಚಿತ್ರವೀರ್ಯನಿಗೆ ಅಂಬಿಕೆ ಮತ್ತು ಅಂಬಾಲಿಕೆಯ ಜೊತೆ ಮದುವೆಯನ್ನು ಮಾಡಿಸುವಂತಹದ್ದು ಮುಂದುವರೆದು ವಿಚಿತ್ರವೀರ್ಯನೂ ಕೂಡ ಕುಷ್ಠರೋಗಕ್ಕೆ ಒಳಗಾಗಿ ಮರಣವನ್ನು ಹೊಂದಿದಂತಹ ಸಂದರ್ಭದಲ್ಲಿ, ದಾರಿ ತೋಚದೇ ಇರತಕ್ಕಂತಹ ಸಂದರ್ಭದಲ್ಲಿ ಆಗ ಸತ್ಯವತಿಗೆ ತಾವು ಪರಾಶರರ ಬಳಿ ಸೇರಿಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಕಾಡಿನಲ್ಲಿ ಕೃಷ್ಣದ್ವೈಪಾಯನನಿಗೆ ಜನ್ಮವನ್ನು ನೀಡಿರುವಂತಹದ್ದು ನೆನಪಾಗಿ ಅವರನ್ನೇ ಕರೆಸಿ ಅವರಿಂದ ವರಸದೃಶವಾಗಿ ಮಕ್ಕಳನ್ನು ಪಡೀಲಿಕ್ಕೆ ಯಾವಾಗ ಯೋಚನೆ ಮಾಡ್ತಾರೋ ಆ ಸಮಯದಲ್ಲಿ ಕುರೂಪಿಯಾಗಿರುವಂತಹ ಕೃಷ್ಣದ್ವೈಪಾಯನರನ್ನು, ಅಂದರೆ ವೇದವ್ಯಾಸರನ್ನು ನೋಡಿದ ಸಂದರ್ಭದಲ್ಲಿ ಅಂಬಿಕೆ ಕಣ್ಣನ್ನು ಮುಚ್ಚಿದಂತಹ ಸಂದರ್ಭದಲ್ಲಿ ಅವನಿಗೆ ಹುಟ್ಟುವಂತಹ ಮಗ ಕುರುಡನಾಗಿ ಹುಟ್ಟುತ್ತಾನೆ ಅಂಥೇಳಿ ಕೃಷ್ಣದ್ವೈಪಾಯನರು ಹೇಳ್ತಾರೆ, ಅವನೇ ಧೃತರಾಷ್ಟ್ರ. ಮತ್ತೊಬ್ಬಳು ಮೈಯನ್ನು ಬಿಳಿಸ್ಕೊಳ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಬಿಳಿಯ ಮಗ ಹುಟ್ಟುತ್ತಾನೆ ಅಂತ ಹೇಳುವಂತಹದ್ದೇ ಪಾಂಡು. ಮತ್ತೊಮ್ಮೆ ಮತ್ತೊಬ್ಬ ವರನನ್ನು ಕರುಣಿಸುವಂಥೇಳಿ ಸತ್ಯವತಿ ಕೇಳಿಕೊಂಡಂತಹ ಸಂದರ್ಭದಲ್ಲಿ ಅವರು ಒಪ್ಪಿ ಅಂತಃಪುರದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಅಂಬಿಕೆಗೆ ಹೋಗಲು ಬಲವಂತ ಮಾಡಿದಾಗ ಅವರ ಕುರೂಪ ಮುಖವನ್ನು ನೆನಪಿಸಿಕೊಂಡು ಹೋಗಲಿಕ್ಕೆ ಮನಸ್ಸಾಗದೆ ತನ್ನ ಸೇವಕಿಯನ್ನು ಕಳಿಸಿದಾಗ ಸೇವಕಿ ಯಾವ ಭಾವನೆಯೂ ಇಲ್ಲದೆ ವೇದವ್ಯಾಸರ ಜೊತೆ ಸೇರಿದಂತಹ ಸಂದರ್ಭದಲ್ಲಿ ಅವರಿಗೆ ಹುಟ್ಟುವಂತಹ ಮಗನೇ ವಿದುರ. ವಿದುರ ಮಹಾಪಂಡಿತ, ಮಹಾಜ್ಞಾನಿ. ಶಸ್ತ್ರಾಸ್ತ್ರಗಳಲ್ಲಿ ಹಾಗೂ ಶಾಸ್ತ್ರದಲ್ಲಿಯೂ ಕೂಡ ಅವನು ಪಾಂಡಿತ್ಯವನ್ನು ಹೊಂದಿರುತ್ತಾನೆ. ಇವನು ಯಮನ ಸ್ವರೂಪ. ಇದಕ್ಕೆ ಹಿಂದಿನ ಜನ್ಮದ ಇನ್ನೊಂದು ಕಥೆ ಇದೆ. ಅದೇನಂತ ಹೇಳಿದ್ರೆ, ಮಾಂಡವ್ಯ ಅನ್ನುವಂಥ ಒಬ್ಬ ಋಷಿ ಇರ್ತಾನೆ. ಅವನು ಆಶ್ರಮದ ಮುಂಭಾಗದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ರಾಜನ ಆಸ್ಥಾನದಿಂದ ಕಳ್ಳರುಗಳು ರಾಜನ ಆಸ್ಥಾನದ ಒಂದಷ್ಟು ವಸ್ತುಗಳನ್ನು ಕದ್ಕೊಂಡು ಈ ಋಷಿಯ ಆಶ್ರಮದ ಕಡೆ ಓಡಿ ಬಂದು ಋಷಿಯ ಆಶ್ರಮದ ಒಳಗಡೆ ಹುದುಕೊಂಡ್ಬಿಡ್ತಾರೆ. ಆಗ ರಾಜಭಟರು ಬಂದು ಋಷಿಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಋಷಿ ತಪಸ್ಸಿನಲ್ಲಿ ಮಗ್ನ ಆಗಿರ್ತಾನೆ. ಆಶ್ರಮವನ್ನೆಲ್ಲ ಹುಡುಕಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಕಳ್ಳರು ಮತ್ತು ಅವರ ಕಳ್ಳತನ ಮಾಡಿದಂತಹ ವಸ್ತು ಸಿಗುತ್ತೆ. ಅದರ ಜೊತೆಗೆ ಅವರು ಮಾಂಡವ್ಯ ಋಷಿಯನ್ನೂ ಕೂಡ ಎತ್ಕೊಂಡು ಹೋಗಿ ರಾಜನ ಮುಂದೆ ನಿಲ್ಲಿಸ್ತಾರೆ. ರಾಜ ಅಂದ್ಕೋತಾನೆ ಈ ಕಳ್ಳರಿಗೆಲ್ಲರಿಗೂ ಕೂಡ ಗುರು ಈ ಋಷಿನೇ ಇರಬಹುದು ಅಂತ ಹೇಳಿ. ಆಗ ಅವನು ಕಳ್ಳರಿಗೂ ಸೇರಿದಂತೆ ಋಷಿಗೂ ಸೇರಿ ಶೂಲದ ಮೇಲೆ ಕೂರಿಸುವಂತಹ ಶಿಕ್ಷೆಯನ್ನು ಕೊಡ್ತಾರೆ. ಶೂಲದ ಮೇಲೆ ಕೂರಿಸಿದಂತಹ ಸಂದರ್ಭದಲ್ಲಿ ಕಾಲಕ್ರಮೇಣ ಎಲ್ಲರೂ ಕೂಡ ಸತ್ತೋದ್ರೂ ಕೂಡ ಕಂಠದವರೆಗೂ ಕೂಡ ಶೂಲ ಬಂದರೂ ಈ ಋಷಿ, ಅಂದರೆ ಮಾಂಡವ್ಯ ಋಷಿ ಸಾಯದೇ ಇರುವಂತಹದ್ದು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ರಾಜನಿಗೆ ಈ ವಿಷಯವನ್ನು ತಿಳಿಸಿದಂತಹ ಸಂದರ್ಭದಲ್ಲಿ ರಾಜ ಇವರು ಯಾರೋ ಪವಾಡ ಪುರುಷರೇ ಇರಬೇಕು ಅಥವಾ ಋಷಿಮುನಿಗಳೇ ಇರಬೇಕು ಅನ್ನೋದನ್ನು ಅರ್ತು ಅಲ್ಲಿಗೆ ಬಂದು ಅವರನ್ನು ಕೇಳಿದಂತಹ ಸಂದರ್ಭದಲ್ಲಿ ಅವರು ಇರುವಂತಹ ವಿಷಯವನ್ನು ಯಥಾವತ್ತಾಗಿ ಹೇಳ್ತಾರೆ. ಆಗ ಶೂಲವನ್ನು ಕತ್ತರಿಸಿ ಅವರನ್ನು ಕಳಿಸ್ತಾನೆ. ಆದರೆ ಶೂಲದ ಒಂದು ಭಾಗ ಅವರ ದೇಹದಲ್ಲೇ ಸೇರಿಕೊಂಡಿರುತ್ತೆ. ಅದು ಯಾವಾಗಲೂ ಕೂಡ ಅವರಿಗೆ ಚುಚ್ಚುತ್ತಾ ಇರುತ್ತೆ. ಅವರು ಮುಂದೆ ತಪೋಮಗ್ನರಾಗಿ ತಮ್ಮ ಇಹಲೋಕವನ್ನು ತ್ಯಜಿಸಿ ಯಮಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಮನನ್ನು ಒಂದು ಪ್ರಶ್ನೆ ಕೇಳ್ತಾರೆ. ನಾನು ಯಾರಿಗೂ ಕೂಡ ಅನ್ಯಾಯವನ್ನು ಮಾಡದೆ, ಯಾರಿಗೂ ಕೂಡ ತೊಂದರೆಯನ್ನು ಕೊಡದೆ, ಹಿಂಸೆಯನ್ನು ಕೊಡದೆ ಇದ್ದರೂ ಕೂಡ ಈ ರೀತಿಯಾದಂತಹ ಒಂದು ಶೂಲ ನನ್ನನ್ನು ಹೀಗೆ ಚುಚ್ಚುತ್ತಾ ಇತ್ತಲ್ಲ, ಇದಕ್ಕೆ ಕಾರಣ ಏನು ಅಂತ ಯಮನನ್ನು ಕೇಳ್ತಾರೆ. ಆಗ ಯಮ ಹೇಳ್ತಾನೆ, ನೀವು ಹಿಂದೆ ಒಂದು ಚಿಟ್ಟೆಗೆ ಒಂದು ಮುಳ್ಳಿನಿಂದ ಅದಕ್ಕೆ ಪೃಷ್ಠಕ್ಕೆ ಚುಚ್ಚಿದ್ದರಿಂದ ನಿಮಗೆ ಈ ರೀತಿಯಾದಂತಹ ಶಿಕ್ಷೆ ಒದಗಿ ಬಂದಿದೆ. ಭೂಲೋಕದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಪುಣ್ಯದ ಕೆಲಸಕ್ಕೆ ಅದರ 100 ಪಟ್ಟು ಪುಣ್ಯವನ್ನು, ಒಂದು ಪಾಪದ ಕೆಲಸಕ್ಕೆ ಅದರ 100 ಪಟ್ಟು ಪಾಪವನ್ನು ಹೇಗೆ ಅನುಭವಿಸ್ತಾನೋ ಹಾಗೆ ನೀವು ಮಾಡಿದ ಸಣ್ಣ ಪಾಪ 100 ಪಟ್ಟು ಹೆಚ್ಚಾಗಿ ನಿಮಗೆ ಅದು ಬಂದೊದಗಿದೆ ಅಂಥೇಳಿ ಯಮ ಹೇಳ್ತಾನೆ. ಆಗ ಮಾಂಡವ್ಯ ಋಷಿಗಳಿಗೆ ತಾನು ಯಾವಾಗ ಒಂದು ಚಿಟ್ಟೆಗೆ ಹಿಂಸೆ ಕೊಟ್ಟಿದ್ದೆ ಅನ್ನೋದು ಗೊತ್ತಾಗೋದಿಲ್ಲ. ಆ ಸಮಯದಲ್ಲಿ ಯಮನನ್ನೇ ಕೇಳ್ತಾರೆ, ಮತ್ತೆ ನಾನು ಯಾವ ಕಾಲದಲ್ಲಿ ಈ ರೀತಿಯಾದಂತಹ ತಪ್ಪು ಮಾಡಿದ್ದೆ ಅಂತ. ಆಗ ಅವ್ರು ಹೇಳ್ತಾರೆ, ಬಾಲ್ಯದ ವಯಸ್ಸಿನಲ್ಲಿ ತಪ್ಪು ಮಾಡಿದ್ದಕ್ಕೆ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ.
ಆಗ ಮಾಂಡವ್ಯ ಋಷಿಗಳಿಗೆ ಸಿಟ್ಟು ಬರುತ್ತೆ. ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಗೊತ್ತಿಲ್ಲದೆ ಬಾಲ್ಯದಲ್ಲಿ ಮಾಡಿರುವಂತಹ ತಪ್ಪಿಗೆ ಈ ರೀತಿಯಾದಂತಹ ದೊಡ್ಡ ಶಿಕ್ಷೆಯನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅಂಥೇಳಿ ಯಮನ ವಿರುದ್ಧವೇ ಸಿಟ್ಟಾಗಿ ನಿಮಗೆ ಸರಿಯಾದ ರೀತಿಯಾದಂತಹ ನ್ಯಾಯವನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿ ಯಮನಿಗೆ ಒಂದು ಶಾಪವನ್ನು ಕೊಡ್ತಾರೆ. ಮುಂದಿನ ಜನ್ಮದಲ್ಲಿ ಸೇವಕಿಯ ಪುತ್ರನಾಗಿ ನೀನು ಜನಿಸು ಅನ್ನುವಂತಹ ಶಾಪವನ್ನು ಕೊಡೋದು ಅಲ್ಲದೆ, ಅವರು ನಿನ್ನ ಕಣ್ಮುಂದೇನೆ ಅನ್ಯಾಯ ಆಗ್ತಾ ಇದ್ರೂ ಕೂಡ, ಅಧರ್ಮ ನಡೀತಾ ಇದ್ರೂ ಕೂಡ ಅದನ್ನು ಸರಿ ಮಾಡಲಿಕ್ಕೆ ಆಗದೆ ನೀನು ಅವರುಗಳ ಮಧ್ಯೆಯೇ ಜೀವನ ಮಾಡು ಅನ್ನುವಂತಹ ಶಾಪವನ್ನು ಕೊಟ್ಟುಬಿಡ್ತಾರೆ. ಅದೇ ರೀತಿಯಾಗಿ ಮುಂದೆ ಯಮಧರ್ಮರು ಜನಿಸುವಂತಹದ್ದು ಅಂಬಿಕೆಯ ಸೇವಕಿಯ ಹೊಟ್ಟೆಯಲ್ಲಿ ವಿದುರನಾಗಿ ಯಮಧರ್ಮರಾಜರು ಜನಿಸ್ತಾರೆ. ವಿದುರರು ಕೌರವರ ಕಡೆ ಇದ್ದರೂ ಕೂಡ ಅವರು ಯಾವ ಮಟ್ಟಿಗಿನ ಧರ್ಮಾತ್ಮರಾಗಿರ್ತಾರೆ ಅಂತ ಹೇಳಿದ್ರೆ, ಧೃತರಾಷ್ಟ್ರನಿಗೆ ಯಾವ ರೀತಿಯಾಗಿ ರಾಜ್ಯಭಾರವನ್ನು ಮಾಡಬೇಕು ಅನ್ನುವಂತಹ ಸಲಹೆಗಳನ್ನು ವಿದುರರು ಕೊಡ್ತಾ ಇರ್ತಾರೆ. ಈ ಸಲಹೆಗಳನ್ನು ಧೃತರಾಷ್ಟ್ರರು ಕೂಡ ತುಂಬ ಚೆನ್ನಾಗಿ ತೆಗೆದುಕೊಳ್ತಾ ಇರ್ತಾರೆ. ಮುಂದೆ ಯಾವಾಗ ದುರ್ಯೋಧನ ವಯಸ್ಕನಾಗ್ತಾನೋ, ಕರ್ಣ ಅವನ ಜೊತೆಗಿರ್ತಾನೋ, ದುಶ್ಯಾಸನ ಅವನ ಜೊತೆಗಿರ್ತಾನೋ, ಆ ಸಮಯದಲ್ಲಿ ವಿದುರರಿಗೆ ಕೊಡುವಂತಹ ಗೌರವ ಕಡಿಮೆ ಆಗ್ತಾ ಬರುತ್ತೆ. ಮೊದಲೇ ಸೇವಕಿಯ ಪುತ್ರ ಅಂಥೇಳಿ ನಿಂದನೆಗೊಳಗಾಗಿದ್ದಂತಹ ವಿದುರರಿಗೆ ದುರ್ಯೋಧನನ ಅವಮಾನಗಳು, ಅಪಹಾಸ್ಯಗಳು ವಿದುರರಿಗೆ ಇನ್ನೂ ಹೆಚ್ಚು ಸಿಟ್ಟು ತರಿಸಲಿಕ್ಕೆ ಕಾರಣ ಆಗುತ್ತೆ. ಆ ಸಮಯದಲ್ಲಿ ವಿದುರರು ಎಲ್ಲವನ್ನೂ ದೂರ ತಳ್ಳಿ ತಮ್ಮ ಪಾಡಿಗೆ ತಾವಾಯಿತು ಅನ್ನುವಂತೆ ಇರಲಿಕ್ಕೆ ಆರಂಭ ಮಾಡಿರ್ತಾರೆ. ಕೌರವರು ಮಾಡಿದಂತಹ ಯಾವುದೇ ಪಾಪ ಕಾರ್ಯಕ್ಕೂ ಕೂಡ ವಿದುರರ ಸಮ್ಮತಿ ಇರೋದಿಲ್ಲ. ಅಂದರೆ ಅದು ದ್ಯೂತ ಕ್ರೀಡೆಗೆ ಕರೆದಿದ್ದಾಗಿರಬಹುದು, ದ್ಯೂತ ಕ್ರೀಡೆಯನ್ನು ಆಡಿದ್ದಾಗಿರಬಹುದು, ಅಥವಾ ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ದಾಗಿರಬಹುದು, ಅಥವಾ ಮಹಾಭಾರತ ಯುದ್ಧ ಆಗಲೇಬೇಕು ಅಂಥೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಗಿರಬಹುದು. ಇದ್ಯಾವುದೂ ಕೂಡ ವಿದುರರಿಗೆ ಇಷ್ಟ ಇರೋದಿಲ್ಲ. ಆದರೂ ಕೂಡ ಏನೂ ಮಾಡಲಿಕ್ಕಾಗದೆ ಅದನ್ನೆಲ್ಲವನ್ನು ನೋಡಿಕೊಂಡು ಸಹಿಸಿಕೊಂಡು ಅದೇ ಸಾಮ್ರಾಜ್ಯದಲ್ಲಿ ಇರ್ತಾರೆ. ಮುಂದೆ ಯಾವಾಗ ದ್ಯೂತ ಕ್ರೀಡೆಯಲ್ಲಿ ಪಾಂಡವರು ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು ಅಂತ ಹೇಳಿ ತೀರ್ಮಾನ ಆಗುತ್ತೋ, ಆ ಸಮಯದಲ್ಲಿ ಕುಂತಿಯನ್ನು ರಕ್ಷಣೆ ಮಾಡುವಂತಹದ್ದು ಕೂಡ ಇದೇ ವಿದುರ. ಅಂದರೆ ಕುಂತಿ ವಿದುರನ ಮನೆಯಲ್ಲೇ ಆ ಕಾಲದಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾಳೆ. ಅಜ್ಞಾತವಾಸದ ಅವಧಿ ಮುಗಿದು ಮಾತಿನಂತೆ ಪಾಂಡವರಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿ ಏನು ದುರ್ಯೋಧನ ಹೇಳಿರ್ತಾನೆ, ಅದನ್ನು ನೆನಪಿಸ್ಲಿಕ್ಕೆ, ಸಂಧಾನವನ್ನು ಮಾಡಲಿಕ್ಕೆ ಕೃಷ್ಣ ಬಂದಂತಹ ಸಂದರ್ಭದಲ್ಲಿ ದುರ್ಯೋಧನ ಸಕಲ ವ್ಯವಸ್ಥೆಗಳನ್ನೂ ಮಾಡಿದರೂ ಕೂಡ ಅವನು ಹೋಗಿ ಉಳಿಯುವಂತಹದ್ದು ವಿದುರನ ಮನೆಯಲ್ಲಿ. ಇದು ವಿದುರ ಯಾವ ಮಟ್ಟಿಗಿನ ಧರ್ಮಾತ್ಮ ಅಂತ ಹೇಳಲಿಕ್ಕೆ ಮತ್ತೊಂದು ಸಾಕ್ಷಿ. ಮರುದಿನವೇ ಸಂಧಾನ ನಡೆಯುವಂಥದ್ದಿರುತ್ತೆ. ಆ ಸಭೆಯಲ್ಲಿ ಕೃಷ್ಣ ಹೋಗಿ ಸಂಧಾನವನ್ನು ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ದುರ್ಯೋಧನ ವಿದುರನನ್ನು ನೋಡಿ, ಇಡೀ ಕುರುಸೇನೆ ಕೃಷ್ಣನಿಗೆ ಆತಿಥ್ಯವನ್ನು ಕೊಡಲಿಕ್ಕೆ ತಯಾರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನೀನೇಕೆ ಕೃಷ್ಣನನ್ನು ಆತಿಥ್ಯಕ್ಕೆ ಕರೆದೆ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿದಂತಹ ಸಂದರ್ಭದಲ್ಲಿ ಆಗ ವಿದುರ ಸಿಟ್ಟುಗೊಂಡು ತನ್ನ ಬಳಿ ಇರುವಂತಹ ಗೋವರ್ಧನ ಅನ್ನುವಂತಹ ಧನಸ್ಸನ್ನು ಎತ್ತಿ ನಿಲ್ತಾನೆ. ಈ ಗೋವರ್ಧನ ಧನಸ್ಸನ್ನು ಸ್ವತಃ ವಿಶ್ವಕರ್ಮರು ನಿರ್ಮಾಣ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಮಹಾವಿಷ್ಣು ಇದರ ಉಪಯೋಗವನ್ನು ಮಾಡ್ತಾ ಇರ್ತಾರೆ. ಸ್ವತಃ ಮಹಾವಿಷ್ಣುವೇ ವಿದುರನಿಗೆ ಈ ಧನಸ್ಸನ್ನು ದಾನವಾಗಿ ಕೊಟ್ಟಿರ್ತಾರೆ. ಈ ಧನಸ್ಸಿನ ಮುಂದೆ ಅರ್ಜುನನ ಗಾಂಡೀವವೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಇದನ್ನು ಅರಿತಂತಹ ಕೃಷ್ಣ ಆ ಸಮಯದಲ್ಲಿ ತಂತ್ರವನ್ನು ಬಳಸಿ ದುರ್ಯೋಧನನಿಗೆ ಸಲಹೆ ಕೊಡುವ ಮುಖಾಂತರದಲ್ಲಿ ವಿದುರನಿಗೆ ಪ್ರೇರೇಪಣೆಯನ್ನು ಕೊಡ್ತಾನೆ. ಅದೇನು ಅಂತ ಹೇಳಿದ್ರೆ, ದುರ್ಯೋಧನ, ಈ ರೀತಿಯಾಗಿ ವಿದುರನನ್ನು ಅವಮಾನ ಮಾಡಬೇಡ. ಒಂದು ವೇಳೆ ಅವನೇನಾದರೂ ಕೂಡ ಈ ಧನಸ್ಸನ್ನು ಮುರಿದಾಕಿ ನಾನು ಕುರುರಾಜ್ಯದ ಪರವಾಗಿ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದರೆ ಏನು ಮಾಡ್ತೀಯಾ ನೀನು ಅಂತ ವ್ಯಂಗ್ಯವಾಗಿ ಕೃಷ್ಣ ದುರ್ಯೋಧನನಿಗೆ ಕೇಳ್ತಾನೆ. ಆಗ ಇದೇ ಸುಸಂದರ್ಭವನ್ನು ಬಳಸಿಕೊಂಡು ಆ ಗೋವರ್ಧನ ಅನ್ನುವಂತಹ ಧನಸ್ಸನ್ನು ವಿದುರ ಅಲ್ಲೇ ಮುರಿದು ಸಭೆಯಿಂದ ಹೊರಗೆ ಹೋಗ್ಬಿಡ್ತಾನೆ. ಕೃಷ್ಣನಿಗೆ ಇದೇ ಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ವಿದುರ ಸಕಲ ಶಸ್ತ್ರಾಸ್ತ್ರಗಳಲ್ಲಿ ಪಾರಂಗತ್ಯವನ್ನು ಹೊಂದಿರೋದ್ರಿಂದ ಸ್ವತಃ ಅರ್ಜುನನನ್ನು ಸೋಲಿಸುವಂತಹ ತಾಕತ್ತು ಅದು ವಿದುರನಿಗೂ ಅವನ ಬಳಿ ಇರುವಂತಹ ಗೋವರ್ಧನ ಧನಸ್ಸಿಗೂ ಇತ್ತು ಅಂಥೇಳಿ ಕೃಷ್ಣನಿಗೆ ಮಾತ್ರ ಗೊತ್ತಿರುತ್ತೆ. ಇದೇ ಕಾರಣಕ್ಕೆ ಈ ರೀತಿಯಾದಂತಹ ಕೆಲಸವನ್ನು ಮಾಡಿಸಿರ್ತಾನೆ. ಮುಂದುವರೆದು ಮಹಾಭಾರತದ ಯುದ್ಧ ಆರಂಭ ಆಗುತ್ತೆ. ಧರ್ಮಕ್ಕೆ ಜಯವೂ ಆಗುತ್ತೆ, ಅಧರ್ಮ ಸೋಲುತ್ತೆ ಕೂಡ. ಇಲ್ಲಿಯವರೆಗೂ ಕೂಡ ಅಂದರೆ ಧೃತರಾಷ್ಟ್ರ ಎಲ್ಲಿಯವರೆಗೆ ಕುರುರಾಜ್ಯದ ರಾಜನಾಗಿರ್ತಾನೋ ಆ ಸಮಯದವರೆಗೆ ಅಲ್ಲಿ ವಿದುರನೇ ಮಹಾಮಂತ್ರಿ ಆಗಿರ್ತಾನೆ.
ಮುಂದೆ ಯುಧಿಷ್ಠಿರ ಸಾಮ್ರಾಜ್ಯದ ರಾಜನಾದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಮಹಾಮಂತ್ರಿಯಾಗಿ ಮುಂದುವರಿಯುವಂತಹದ್ದು ವಿದುರನೇ. ಅವನು ಯುಧಿಷ್ಠಿರನಿಗೆ ಯಾವ ರೀತಿಯಾಗಿ ಆಳ್ವಿಕೆಯನ್ನು ಮಾಡಬೇಕು ಅನ್ನೋದಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಜೀವನ ಮಾಡಬೇಕು ಅನ್ನುವಂತಹ ನೀತಿ ಪಾಠವನ್ನು ಹೇಳ್ಕೊಡ್ತಾನೆ. ಇದೇ ಇವತ್ತಿಗೂ ಕೂಡ ನಮ್ಮ ಕಣ್ಣು ಮುಂದೆ ವಿದುರ ನೀತಿಯಾಗಿ ಕಾಣಲಿಕ್ಕೆ ಸಿಗುತ್ತೆ. ಇದೆಲ್ಲದರ ನಂತರ ಕುಂತಿ, ಗಾಂಧಾರಿ, ಧೃತರಾಷ್ಟ್ರ, ಸಂಜಯ, ವಿದುರ ಈ ಎಲ್ಲರೂ ಕೂಡ ವಾನಪ್ರಸ್ಥಾಶ್ರಮಕ್ಕೆ ಅಂಥೇಳಿ ತೆರಳುತ್ತಾರೆ. ಮುಂದೆ ಅವರೆಲ್ಲರೂ ಕೂಡ ಸನ್ಯಾಸವನ್ನು ತೆಗೆದುಕೊಳ್ತಾರೆ. ಮುಂದುವರಿತಾ ಕಾಲಾನಂತರದಲ್ಲಿ ಯಾವಾಗ ಎಲ್ಲರೂ ಕೂಡ ಕಾಡಿಗೆ ಹೋಗ್ತಾರೋ ಆಗ ಯುಧಿಷ್ಠಿರನಿಗೆ ವಿದುರರನ್ನು ನೋಡಬೇಕು ಅಂಥೇಳಿ ಆಸೆ ಆಗುತ್ತೆ. ಆಗ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ದೂರದಲ್ಲಿ ಎಲ್ಲವನ್ನೂ ತ್ಯಜಿಸಿ ಕೇವಲ ಗಾಳಿಯನ್ನು ಆಹಾರವಾಗಿ ತೆಗೆದುಕೊಂಡು ಕೃಶವಾದಂತಹ ಶರೀರ ಒಂದು ತಪಸ್ಸು ಮಾಡ್ತಾ ಇರುತ್ತೆ. ಅದೇ ವಿದುರರು. ವಿದುರರ ಬಳಿ ಹೋದಂತಹ ಸಂದರ್ಭದಲ್ಲಿ ವಿದುರರ ದೇಹದಿಂದ ಒಂದು ಶಕ್ತಿ ಅದು ಯುಧಿಷ್ಠಿರನ ದೇಹಕ್ಕೆ ಬಂದು ಸೇರುತ್ತೆ. ಒಂದು ಅಶರೀರವಾಣಿಯೂ ಕೂಡ ಕೇಳುತ್ತೆ, ನೀವಿಬ್ಬರೂ ಕೂಡ ಯಮನ ವರಸದೃಶರಾಗಿರೋದ್ರಿಂದ ನೀನು ವಿದುರನ ದೇಹವನ್ನು ಅಂತ್ಯಕ್ರಿಯೆಗೆ ಒಳಪಡಿಸುವಂತಹದ್ದು ಬೇಡ ಅಂಥೇಳಿ ಆ ಶರೀರವಾಣಿ ಹೇಳುತ್ತೆ. ಯಾವಾಗ ಜ್ಯೋತಿ ಯುಧಿಷ್ಠಿರನಲ್ಲಿ ಪ್ರವೇಶ ಮಾಡುತ್ತೋ ಯಾವುದೋ ಒಂದು ಹೊಸ ಶಕ್ತಿ, ಹೊಸ ಚೈತನ್ಯ ತನ್ನೊಳಗೆ ಸೇರಿದೆ ಅಂಥೇಳಿ ಯುಧಿಷ್ಠಿರನಿಗೆ ಭಾಸವಾಗಲಿಕ್ಕೆ ಆರಂಭ ಆಗುತ್ತೆ. ಅವನು ಸಾಮ್ರಾಜ್ಯಕ್ಕೆ ಬಂದು ತನ್ನ ಸಾಮ್ರಾಜ್ಯದಲ್ಲಿ ರಾಜ್ಯಭಾರ ಮಾಡಲಿಕ್ಕೆ ಮುಂದುವರಿಸ್ತಾನೆ. ಅದಾದ 3 ವರ್ಷಗಳ ಬಳಿಕ ನಾರದ ಮಹರ್ಷಿಗಳು ಅವರು ಆಸ್ಥಾನಕ್ಕೆ ಬಂದು ಸ್ವತಃ ವಿದುರರು ಮೋಕ್ಷವನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಧೃತರಾಷ್ಟ್ರ, ಗಾಂಧಾರಿ ಹಾಗೂ ಕುಂತಿ ಈ ಮೂವರು ಕೂಡ ಕಾಡ್ಗಿಚ್ಚಿನಲ್ಲಿ ಸುಟ್ಟು ಹೋದರು, ಅಂದರೆ ಅಗ್ನಿಗೆ ಆಹುತಿಯಾದರು. ಅವರೂ ಕೂಡ ಮೋಕ್ಷವನ್ನು ಪಡ್ಕೊಂಡಿದ್ದಾರೆ. ಸಂಜಯ ಮೋಕ್ಷದ ದಾರಿಗಾಗಿ ಹಿಮಾಲಯದಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ವಿಷಯವನ್ನು ತಿಳಿಸ್ತಾರೆ. ಇದು ವಿದುರರ ಜೀವನ ಚರಿತ್ರೆ. ಮುಂದಿನ ವಿಡಿಯೋದಲ್ಲಿ ಮಹಾಭಾರತದ ಮತ್ತಷ್ಟು ಪ್ರಮುಖ ಪಾತ್ರಗಳ ಪರಿಚಯವನ್ನು ತಿಳ್ಕೊಳ್ತಾ ಹೋಗೋಣ. ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ. ಹಾಗೂ ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.